ನ್ಯೂಸ್ಗೆ ಸ್ವಾಗತ. ನಾನು ಲಕ್ಷ್ಮಿ. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನು. ಹುಕ್ಕೇರಿಯ ತಾಲೂಕು ಆಸ್ಪತ್ರೆಗೆ ಭೇಟಿ ನೀಡಿದ ಚಿಕ್ಕೋಡಿ ಸಂಸದ ಅನ್ನಸಾಹೇಬ್ ಜೊಲ್ಲೆ ಸೋಂಕಿತರ ಸಂಖ್ಯೆ, ಬೆಡ್ಗಳ ವ್ಯವಸ್ಥೆ ಮತ್ತು ಆಕ್ಸಿಜನ್ ಪೂರೈಕೆಯ ಬಗ್ಗೆ ಪಡೆದ್ರು ಮಾಹಿತಿ. ಡಿಎಚ್ಒ ಡಾಕ್ಟರ್ ಉದಯ್ ಕುಡಚಿ ಮತ್ತು ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ನರಸನ್ನವರ್ ನೀಡಿದ್ರು ಮಾಹಿತಿ. ಅಭಿವೃದ್ಧಿ ಪಥದತ್ತ ಸಾಗುತ್ತಿದೆ ಮುಗಳಿಹಾಳ ಗ್ರಾಮದಲ್ಲಿ ಗೋಕಟ್ಟೆ ನಿರ್ಮಿಸಲು ಭೂಮಿ ಪೂಜೆ ನೆರವೇರಿಸಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು. ಕೋವಿಡ್ ಸೋಂಕಿತರನ್ನು ರಕ್ಷಿಸಲು ಡಾಕ್ಟರ್ ಹೆಡ್ಗೇವಾರ್ ಕೋವಿಡ್ ಆರೈಕೆ ಕೇಂದ್ರಕ್ಕೆ ಚಾಲನೆ. ವಿಜಯಪುರದಲ್ಲಿ ಕೇಂದ್ರಕ್ಕೆ ಚಾಲನೆ ನೀಡಿದ ಸಚಿವೆ ಶಶಿಕಲಾ ಜೊಲ್ಲೆ. ಆಕ್ಸಿಜನ್ ಕೊರತೆಯಿಂದ ಮೂವರ ಸಾವು. ರಾಯಬಾಗ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಘಟನೆ. ಚಿಕಿತ್ಸೆ ಸರಿಯಾಗಿ ನೀಡುತ್ತಿಲ್ಲವೆಂದು ಕುಟುಂಬಸ್ಥರ ಗಂಭೀರ ಆರೋಪ. ರಾಯಬಾಗ್ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಕೊರತೆಯುಂಟಾಗಿ ಪಟ್ಟಣ ಪಂಚಾಯಿತಿ ಸದಸ್ಯ ಸೇರಿ 3 ಜನ ರೋಗಿಗಳು ಸಾವನ್ನಪ್ಪಿದ್ದಾರೆ. ಇದರಿಂದ ಕೋಪಗೊಂಡ ರೋಗಿಗಳ ಮನೆಯ ಕಡೆಯವರು, ನೀವು ಸರಿಯಾಗಿ ಚಿಕಿತ್ಸೆ ನೀಡುತ್ತಿಲ್ಲ, ಈ 3 ಸಾವಿಗೆ ನೀವೇ ಹೊಣೆಗಾರರು ಎಂದು ಆರೋಪಿಸಿ ತಾಲೂಕಾ ಆರೋಗ್ಯಾಧಿಕಾರಿ ಡಾಕ್ಟರ್ ಬಾನೆ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆ. ತಕ್ಷಣ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದರು. ರಾಯಬಾಗ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಕೊರತೆಯಿಂದ 3 ಸಾವು ಸಂಭವಿಸಿದೆ. ರಾಯಬಾಗ್ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಕೊರತೆಯುಂಟಾಗಿ ಪಟ್ಟಣ ಪಂಚಾಯಿತಿ ಸದಸ್ಯೆ ಸೇರಿ 3 ಜನ ರೋಗಿಗಳು ಸಾವನ್ನಪ್ಪಿದ್ದಾರೆ. ಇದರಿಂದ ಕೋಪಗೊಂಡ ರೋಗಿಗಳ ಮನೆ ಕಡೆಯವರು, ನೀವು ಸರಿಯಾಗಿ ಚಿಕಿತ್ಸೆ ನೀಡುತ್ತಿಲ್ಲ, ರೋಗಿಗಳ ಪ್ರಾಣದ ಜೊತೆ ಚೆಲ್ಲಾಟ ಆಡುತ್ತಿರುವಿರಿ, ಈ 3 ಸಾವಿಗೆ ನೀವೇ ಹೊಣೆಗಾರರು ಎಂದು ಆರೋಪಿಸಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಬಾನೆ ಅವರ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆ. ತಕ್ಷಣ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ. ಏನೇ ಆಗಲಿ, ಒಟ್ಟಿನಲ್ಲಿ ತಾಲೂಕು ಆಡಳಿತ ಈ ರೋಗವನ್ನ ನಿಯಂತ್ರಿಸುವಲ್ಲಿ ಮತ್ತು ಆಕ್ಸಿಜನ್ ಪಡೆದುಕೊಳ್ಳುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಎಂದು ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯೆ ಮೃತಳ ಪುತ್ರ ರವಿ ತರಾಳ್ ಆರೋಪಿಸಿದ್ದಾರೆ. ನಮ್ಮ ಮದರ್ನಲ್ಲಿ ಅಡ್ಮಿಟ್ ಮಾಡಿದೆವು. 2 ರಿಂದ 3 ದಿನ ಆಯ್ತು. ಸರಿಯಾದ ನರ್ಸ್ಗಳು ವ್ಯವಸ್ಥೆ ಮಾಡೋ ಟ್ಯಾಬ್ಲೆಟ್ ಕೊಡಂಗಿಲ್ಲ ಹೋಗಿ ಸರಿಯಾಗಿ. ಮತ್ತೆ ಆಕ್ಸಿಜನ್ ನೈಟ್ ಬಂದ್ ಮಾಡ್ತಾರು. ನೈಟ್ ಇವಾಗ ಫುಲ್ ಈಗ 1 ಅವರ್ ಐತಿ ಆಕ್ಸಿಜನ್ ಎಲ್ಲ. ಟೋಟಲಿ 3 ಡೆಡ್ ಐತಿ. ಈಗ ನಮ್ಮದು 89, 82 ಇದ್ದದ ಆಕ್ಸಿಜನ್ ಟೋಟಲಿ 10-30 ಬಂದು ಕೊಡ್ತಾ ಇದೆ. ಈ ರೀತಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೆ ಇವ್ರ. ಸರಿಯಾಗಿ ಆಕ್ಸಿಜನ್ ಎಲ್ಲ ಪೇಷಂಟ್ ಹೆಂಗೆ ರಿಕವರಿ ಆಗಬೇಕು, ಇಲ್ಲಿ ರಿಕವರಿ ಆಗತ್ತಲ್ಲ, ಏನೂ ಆಗತ್ತಲ್ಲ, ಹೆಚ್ಚಾಗಿ ಇಲ್ಲಿಂದ ಡೆಡ್ ಆಗಿ ಹೊಂಟಾವು. 3 ರಿಂದ 4 ದಿವಸದಾಗ 10 ರಿಂದ 15-20 ಪೇಷಂಟ್ ಡೆಡ್ ಆಗ್ಯಾವ. ಟೋಟಲಿ ಆಕ್ಸಿಜನ್ ಪ್ರಾಬ್ಲಮ್, ಸರಿಯಾಗಿ ಟ್ರೀಟ್ಮೆಂಟ್ ಇಲ್ಲಕ್ಕ. ಈ ರೀತಿ ಆದ ರಾಯಬಾಗ್ ತಾಲೂಕು ಆಸ್ಪತ್ರೆ ವ್ಯವಸ್ಥೆ ಹದಗೆಟ್ಟೈತಿ. ಬಾಂಡೆ ಟೋಟಲಿ ಬಾಂಡೆ ತಾಲೂಕು ದಂಡಾಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಹೊಣೆ ಹೊರಬೇಕು. ಹೊಣೆ ಹೊರಲಿಲ್ಲ ಅಂದ್ರೆ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇನ್ನೋರ್ವ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಹನುಮಂತ ಸಾನೆ ಅವರು, ಡಾಕ್ಟರ್ ಬಾನೆ ಇಲ್ಲಿ ಬೇಜವಾಬ್ದಾರಿ ತೋರಿಸಿ ಹಾರಿಕೆಯ ಉತ್ತರ ನೀಡಿರುತ್ತಾರೆ ಮತ್ತು ಸಾರ್ವಜನಿಕ ಆಸ್ಪತ್ರೆಯಲ್ಲಿರುವ ಮಾತ್ರೆಗಳನ್ನ, ಔಷಧಿಗಳನ್ನ ಮತ್ತು ಇನ್ನಿತರ ಮೆಡಿಸಿನ್ಗಳನ್ನ ತನ್ನ ಪತ್ನಿಯ ಖಾಸಗಿ ಆಸ್ಪತ್ರೆಗೆ ರವಾನಿಸುತ್ತಾರೆ ಎಂಬ ಗಂಭೀರ ಆರೋಪ ಮಾಡಿದ್ದಾರೆ. ಅಲ್ಲಿ ಆಕ್ಸಿಜನ್ ಸಿಗ್ತಂತ ಹೋದ್ರ ಇಲ್ರಿ, ಇಲ್ಲಿ ಆಕ್ಸಿಜನ್ ಇಲ್ಲ, ರಾಯಬಾಗ್ ಖಾಲಿ ಐತಂತ ಅಲ್ಲಿಂದ ಇಲ್ಲಿವರೆಗೆ ಕಳಿಸ್ಯಾರ. ಆದ್ರೆ ಇಲ್ಲಿ ಬಂದ್ರು ಆಕ್ಸಿಜನ್ ಐತಂತ ನಮಗೆ ಹೇಳಿದಾರು. ಇಲ್ಲಿ ಆಕ್ಸಿಜನ್ ಯಾವುದೇ ರೀತಿಯಾದಂತ ಪ್ರೊವೈಡ್ ಇಲ್ಲ. ಆಕ್ಸಿಜನ್ ಇಲ್ಲಿ ಕಾರಣ ಯಾರಪ್ಪ ಅಂತಂದ್ರ ಡಿಎಚ್ಒ ಬೆಳಗಾವಿ, ಆಮೇಲೆ ಡಿಎಚ್ಒ ಚಿಕ್ಕೋಡಿ. ಇದಕ್ಕೆ ನೇರ ಅವರ ಕಾರಣ. ಯಾಕಂದ್ರೆ ಇಲ್ಲಿ ಆಕ್ಸಿಜನ್ ಐತಿ, ಇಲ್ಲಿ ಹೋಗ್ರಿ ಅಂತ ಕಳಿಸಿದವರು ಅವರ. ಇಲ್ಲಿ ಯಾವುದೇ ರೀತಿಯಾದಂತ ಆಕ್ಸಿಜನ್ ಇಲ್ಲ. ಇಲ್ಲಿ ಜನರ ಜೊತೆ ಇವ್ರು ಆಟ ಆಡತ್ತಾರು. ಜನರ ಜೀವನ ಮೇಲೆ ಆಟ ಆಡಾಕ್ತಾರ ಇವ್ರ. ಬಹಳ ಪ್ರಮಾಣದಾಗ ಇವ್ರು ಯೋಚನೆ ಮಾಡ್ಬೇಕಾಗೈತಿ. ಮುಂದಿನ ದಿನಮಾನದಾಗ ಉಗ್ರ ಹೋರಾಟ ಇಲ್ಲಿಂದ ಪ್ರಾರಂಭ ಆಗ್ತೈತೆ. ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಇನ್ನೊಂದು ಇಲ್ಲಿ ಕರ್ಕೊಂಡು ಬಂದ್ಕೊಳ್ಳಿ. ಇವ್ರು ಏನಂತಾರೆ ನಿಮ್ಗೆ? ಇವ್ರು
ಇಲ್ಲ ಸರ್, ಇವಾಗ ನೋಡಿ ಇಲ್ಲಿ ಎಷ್ಟು ಪೇಷಂಟ್ ಇತ್ತು, ನೀವು ಎಷ್ಟು ಗಂಟೆಗೆ ಪೇಷಂಟ್ ತಂದ್ರಿ, ಪೇಷಂಟ್ ತರಬೇಕಾದ್ರೆ ಮುಂಚೆ ನಿಮಗೆ ಏನ್ ಹೇಳಿದ್ರು, ಇಲ್ಲಿ ಬಂದ ಮೇಲೆ ಅವ್ರಿಗೆ ಯಾವ ತರ ಟ್ರೀಟ್ಮೆಂಟ್ ಕೊಟ್ಟರು, ಅವ್ರು ನಿಮಗೆ ರೆಸ್ಪಾನ್ಸ್ ಏನ್ ಮಾಡಿದ್ರು, ಆಕ್ಸಿಜನ್ ಇದೆ ಅಂತ ಹೇಳಿದ್ರ ಅಥವಾ ಇಲ್ಲ ಅಂತ ಹೇಳಿದ್ರ? ನಾವು ಇಲ್ಲಿ ಬರ್ಬೇಕಾದ್ರೆ ಸುಮಾರು 9 ಗಂಟೆ ಆಗಿತ್ತು. ನಿನ್ನೆಯಿಂದ ನಾವು ಕಾಲ್ ಮಾಡ್ತಾ ಇದೀವಿ, ಇಲ್ಲಿ ಆಕ್ಸಿಜನ್ ಪ್ರೊವೈಡ್ ಮಾಡ್ತೀವಿ, ಇಲ್ಲಿ ರಾಯಬಾಗ್ ಬರ್ರಿ ಅಂತ ನಮ್ಗೆ ಕರೆಸಿದ್ದಾರೆ. ಬಟ್ ಇಲ್ಲಿವರೆಗೆ ಯಾವುದೇ ರೀತಿಯಂತ ಆಕ್ಸಿಜನ್ ಪ್ರೊವೈಡ್ ಮಾಡಿಲ್ಲ. ಇಲ್ಲಿ ಬಹಳಷ್ಟು ಜನ ತೊಂದರೆಗೊಳಪಟ್ಟರು. ಮತ್ತ ಪೇಷಂಟ್ ಜೊತೆ ಇವ್ರು ಆಟ ಆಡತ್ತಾರು. ಪೇಷಂಟ್ಸ್ ಬಹಳ ಸಾಯತಾವ ಅನ್ನೋದಕ್ಕೆ ಕಾರಣಪ್ಪ ಅಂತಂದ್ರೆ ಈ ಡಾಕ್ಟರ್ಗಳು ನೇರವಾಗಿ ಅವ್ರ ಮೇಲೆ ಆರೋಪ ಮಾಡ್ತಾರೆ. ನೇರವಾಗಿ ನೀವು ಡಾಕ್ಟರ್ಗಳ ಮೇಲೆ ಆರೋಪ ಮಾಡ್ತೀರಾ? ಯಾರಂದ್ರೆ ಸಂಬಂಧಪಟ್ಟಂತ ಯಾವ್ಯಾವ ಅಧಿಕಾರಿಗಳಲ್ಲ ಅವರೆಲ್ಲ ತಕ್ಷಣ ಇದೇ ಕ್ಷಣದಲ್ಲಿ ಎಚ್ಚೆತ್ತುಕೊಂಡ ನಾವು ಈ ಜನರ ಜೊತೆ ಆಟ ಆಡೋದನ್ನ ಬಿಟ್ಟ ಎಲ್ಲರಿಗೂ ಒಂದು ರಕ್ಷಣೆ ಎಂಬುದಾಗಿ ಕೊಡ್ಬೇಕಂತೇಳಿ ಈ ಮೂಲಕವಾಗಿ ಮಾಧ್ಯಮದ ಮೂಲಕವಾಗಿ ನಾನು ಕೇಳ್ಬೋದು. ಇಂತಹ ತಾಲೂಕು ವೈದ್ಯಾಧಿಕಾರಿಯನ್ನ ಕೂಡಲೇ ವಜಾಗೊಳಿಸಬೇಕು, ಇಲ್ಲವೇ ಬೇರೆ ಕಡೆ ವರ್ಗಾವಣೆಗೊಳಿಸಬೇಕೆಂದು ಒತ್ತಾಯಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮುರುಗೋಡ್ ಗ್ರಾಮದಲ್ಲಿ ಕೊರೋನಾ ಮಹಾಮಾರಿ ಹೆಚ್ಚಾಗಿದೆ ಎಂದು ಜನರು ಕೂಡ ಭಯಭೀತರಾಗಿದ್ದಾರೆ. ಇದರಿಂದ ಯಾರೂ ಭಯಪಡುವ ಅವಶ್ಯಕತೆ ಇಲ್ಲ. ಸುಮ್ಮನೆ ಯಾರೂ ಹೊರಗಡೆ ತಿರುಗಾಡಬೇಡಿ. ಮಾಸ್ಕ್ ಮತ್ತು ಸೋಷಿಯಲ್ ಡಿಸ್ಟೆನ್ಸ್ ಕಾಪಾಡಿಕೊಂಡು ನಿಯಮಗಳ ಪಾಲನೆ ಮಾಡಿ, ಮನೆಯಲ್ಲೇ ಇರಿ ಎಂದು ಮುರುಗೋಡ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಂಗಪ್ಪ ಬೆಳಗಾವಿ ಜನತೆಗೆ ಮನವಿ ಮಾಡಿದ್ದಾರೆ. ಸವದತ್ತಿ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಮುರಗೋಡ್ ಗ್ರಾಮದಲ್ಲಿ ಇಂದಿನ ದಿನ ಮಹಾಮಾರಿ ಕೊರೋನಾ ರಣಕ್ಕೆ ಹಾಕುತ್ತಿದೆ. ಜನರಲ್ಲಿ ಭಯದ ವಾತಾವರಣ ಹೆಚ್ಚಾಗುತ್ತಿದೆ. ಇದರಿಂದ ಯಾರೂ ಭಯಪಡುವ ಅವಶ್ಯಕತೆ ಇಲ್ಲ. ಮುರಗೋಡ್ನಲ್ಲಿ ಹಲವಾರು ಜನ ಕೋವಿಡ್ನಿಂದ ಮೃತಪಟ್ಟಿದ್ದಾರೆ. ಆದರೆ ಮಹಾಮಾರಿ ಕೊರೋನಾದಿಂದ ಯಾರೂ ಮೃತಪಟ್ಟಿಲ್ಲ ಎಂದು ಹೇಳುತ್ತಿದ್ದಾರೆ. ಆದರೆ ಕೊರೋನಾ ಮಹಾಮಾರಿಯಿಂದ ಇದರಿಂದ ಮೃತರ ಸಂಖ್ಯೆ ಬಹಳ ಕಡಿಮೆ ಇದೆ. ಆದರೆ ಹಲವಾರು ರೋಗದಿಂದ ಜನ ಮರಣ ಹೊಂದುತ್ತಿದ್ದಾರೆ. ಮಹಾಮಾರಿ ಕೊರೋನಾ ಇಲ್ಲಿಯವರೆಗೂ ಸಾವು ಬಂದಿಲ್ಲ. ಹಂಗಂತ ಯಾರೂ ಭಯಪಡದೆ ಸುಮ್ಮನೆ ತಿರುಗಾಡಬಾರದು. ಈ ರೋಗ ಮನೆಯಲ್ಲಿ ವಯಸ್ಸಾದವರು ಹಾಗೂ ಚಿಕ್ಕ ಮಕ್ಕಳಿಗೆ ಬಹಳವೇ ತೊಂದರೆ ಕೊಡುತ್ತದೆ. ಆದ್ದರಿಂದ ನಾವು ಹೊರಗಡೆ ಬರಬೇಕಾದ್ರೆ ಕಡ್ಡಾಯವಾಗಿ ಮಾಸ್ಕ್ ಹಾಕಿಕೊಂಡೇ ಬರಬೇಕು. ಆದರೆ ಸರ್ಕಾರ ನಿಗದಿಪಡಿಸಿದ ಸಮಯದ ಒಳಗೆ ತಾವು ತಮ್ಮ ಮನೆಗೆ ಬೇಕಾಗುವ ವಸ್ತುಗಳನ್ನು ಸಾಮಾಜಿಕ ಅಂತರವನ್ನ ಕಾಯ್ದುಕೊಂಡು ಖರೀದಿಸಿಕೊಂಡು ಹೋಗಬೇಕು. ಇದರಿಂದ ನಮಗೂ ಮತ್ತು ನಮ್ಮ ಕುಟುಂಬಕ್ಕೂ ಒಳ್ಳೆಯದು. ಅದೇ ರೀತಿ ಸರ್ಕಾರವು ಮುಂಜಾನೆ 6 ಗಂಟೆಯಿಂದ 12 ಗಂಟೆಯವರೆಗೆ ಜೀವನಾವಶ್ಯಕ ವಸ್ತುಗಳನ್ನು ಖರೀದಿಸಲು ಅವಕಾಶವನ್ನು ನೀಡಿದೆ. ಆದರೆ ನಮಗೆ ಬೇಕಾದಂತಹ ವಸ್ತುವಿನ ಅವಶ್ಯಕತೆ ಇದ್ದರೆ ಮಾತ್ರ ಹೊರಗಡೆ ಬಂದು ವಸ್ತುಗಳನ್ನು ಖರೀದಿಸಬೇಕು. ಇಲ್ಲದಿದ್ದರೆ ಅನವಶ್ಯಕವಾಗಿ ಹೊರಗಡೆ ಯಾರೂ ಬರಬಾರದು ಎಂದು ಮುರಗೋಡ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಂಗಪ್ಪ ಬೆಳಗಾವಿ ಅವರು ಸತ್ಯಂ ವಾಹಿನಿ ಮುಖಾಂತರ ಜನರಿಗೆ ಮನವಿ ಮಾಡಿಕೊಂಡಿದ್ದಾರೆ. ನಮ್ಮ ಹೆಸರು ಸಂಗಪ್ಪ ಬೆಳಗಾವಿ ಅಂತೇಳಿ ಮುರಗೋಡ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ತಾವೆಲ್ಲ ತಮಗೆ ಈಗ ನಮ್ಮ ಮುರಗೋಡ್ ಗ್ರಾಮದಾಗ ಮುರಗೋಡದ ಒಂದು ಪಾಸಿಟಿವ್ ಕೇಸ್ ಭಾಳ ಆಗ್ಯಾವ, ಕೊರೋನಾ ಪಾಸಿಟಿವ್ ಕೇಸ್ ಭಾಳ ಆಗ್ಯಾವ ಅಂತೇಳಿ ಸುಮ್ಮನೆ ಊಹಾಪೋಹಗಳಾಗಿದ್ದಾವೆ. ಆದರೆ ಆಗಿರ್ಬೋದು, ಆದರೆ ಪಾಸಿಟಿವ್ ಕೇಸಿಂದ ಡೆತ್ ಆದಂಥ ಸಂಖ್ಯೆ ಯಾವುದೂ ಇನ್ನೂ ಒಂದು ಮಟ್ಟ ನಮಗೆ ತಂದು ರಿಪೋರ್ಟ್ ಕೊಟ್ಟಾಗಿಲ್ಲ. ಆದರೆ ಊಹಾಪೋಹಗಳಿದ್ದ ಸಾರ್ವಜನಿಕರೆಲ್ಲರೂ ಹೆದರುವಂಥ ಪರಿಸ್ಥಿತಿ ಒಳಗೆ ನಮ್ಮ ಮುರಗೋಡ್ ಗ್ರಾಮದಾಗಲಿ ಸುತ್ತಮುತ್ತ ಹಳ್ಳಿಯೊಳಗೆ ಬಂದೈತಿ. ಅದಕ್ಕೆ ತಾವೆಲ್ಲ ಸಾರ್ವಜನಿಕರು ತಾವು ಹೆದರುವಂಥ ಅವಶ್ಯಕತೆ ಇರುವುದಿಲ್ಲ. ನಾವು ಮುರಗೋಡ್ ಗ್ರಾಮ ಪಂಚಾಯತಿಯವರು ಆಗಲಿ ಎಲ್ಲರೂ ಸಿಬ್ಬಂದಿ ಸೇರಿಕೊಂಡು ಆಶಾ ಕಾರ್ಯಕರ್ತರನ್ನು ಕರೆದುಕೊಂಡು ಪಾಸಿಟಿವ್ ಕೇಸ್ ಬಂದಂಥ ಮನೆಗೆ ಹೋಗಿ ಆ ಪಾಸಿಟಿವ್ ಕೇಸ್ ಬಂದಂಥ ವ್ಯಕ್ತಿಯನ್ನು ತಮ್ಮ ಮನೆಯಲ್ಲಿ ಹೋಮ್ ಕ್ವಾರಂಟೈನ್ ಮಾಡಿ ತಾವೆಲ್ಲ ಹೋಮ್ ಕ್ವಾರಂಟೈನ್ ಮುಗಿಯುವವರೆಗೂ ಹೊರಗೆ ಬರಬೇಡ ಅಂತ ಅವ್ರಿಗೆ ಮನವರಿಕೆ ಮಾಡಾಕತ್ತೀವಿ. ಆದರೆ ನಾವು ಈಗಾಗಲೇ ಅಂಥ ಒಂದು ಅವಶ್ಯಕತೆ ಇದ್ದಂಥ ತಾವೆಲ್ಲರೂ ಹೊರಗಡೆ ಹೋಗುವಂಥ ಪರಿಸ್ಥಿತಿ ಇದ್ದಾಗ ಮಾಸ್ಕನ್ನು ಹಾಕಿ ಸಾರ್ವಜನಿಕರಿಂದ ಡಿಸ್ಟೆನ್ಸ್ ಮಾಡಬೇಕಂತ ತಮ್ಮಲ್ಲಿ ಸಾರ್ವಜನಿಕರಿಗೆ ಎಲ್ಲರಿಗೂ ನಾವು ಮನವರಿಕೆ ಮಾಡಾಕತ್ತೀವಿ. ಅದಕ್ಕೆ ತಾವೆಲ್ಲ ಸಾರ್ವಜನಿಕರು ಆಗಲಿ ಹಳ್ಳಿ ಜನ ಆಗಲಿ ಎಲ್ಲರೂ ಒಂದು ಹೊರಗಡೆ ಬರುವಾಗ ಮಾಸ್ಕನ್ನು ಧರಿಸಬೇಕಾಗಿ ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ. ಅಂಥ ಒಂದು ಪಾಸಿಟಿವ್ ಕೇಸ್ ಬಂದಲ್ಲಿ ಇಮಿಡಿಯೇಟಿ ಆಗಲಿ ನಮ್ಮ ಗ್ರಾಮ ಪಂಚಾಯತಿಗೆ ಮಾಹಿತಿ ನೀಡಿದರೆ ನಾವು ಆಗಲಿ ಅವ್ರಿಗೆ ಏನೋ ಸಹಾಯ ಸಹಕಾರವನ್ನು ನಾವು ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಾ, ಇಲ್ಲಿ ಕೋವಿಡ್ ಪಾಸಿಟಿವ್ ಅನ್ನುವಂಥ ಕೇಸಿನಿಂದ ಯಾವೂ ಸತ್ತಿಲ್ಲ. ಊಹಾಪೋಹಗಳು ತಿಳ್ಕೊಂಡದ್ದು ಸಂಖ್ಯೆ ಜಾಸ್ತಿ ಆಗೈತಿ. ಆದ್ರೆ ಒಂದು ಹಾರ್ಟ್ ಆಗಲಿ, ಶುಗರ್ ಆಗಲಿ, BP ಲೋ ಆಗಲಿ ಇಂಥ ಒಂದು ಬೇರೆ ಒಂದು ಕಾಯಿಲೆಯಿಂದ ತೀರ್ಕೊಂಡಂಥ ಸಂಖ್ಯೆ ಜಾಸ್ತಿ ಆಗೈತಿ. ಅದಕ್ಕೆ ಸಾರ್ವಜನಿಕರು ಅಂಜುವಂಥ ಅವಶ್ಯಕತೆ ಇರೋದಿಲ್ಲ. ಯಾರು ತಾವ್ಯಾರು ಅಂಜಬಾರದು. ಧೈರ್ಯದಿಂದ ಇದ್ದರೆ ಈ ರೋಗಿನ ದೊಡ್ಡ ಒಂದು ಅನಿಸುವಂಥದ್ದು ಏನು ರೋಗ ಅಲ್ಲ. ಅದಕ್ಕೆ ಆ ರೋಗನ ನಾವೆಲ್ಲ ತಡೆಗಟ್ಟಬೇಕಾದ್ರೆ ನಾವೆಲ್ಲರೂ ಸಾರ್ವಜನಿಕರಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದರೆ, ಮಾಸ್ಕನ್ನು ಧರಿಸಿದ್ರೆ ನಮ್ಗೆ ಯಾವುದೋ ಒಂದು ಪಾಸಿಟಿವ್ ಕೇಸ್ ಬರೋದಿಲ್ಲ. ಆದರೆ ಈಗ ಸರ್ಕಾರದ ಒಂದು ಆದೇಶ ಪ್ರಕಾರ 12 ಗಂಟೆವರೆಗೆ ಒಂದು ತಾವೆಲ್ಲ ಹೊರಗೆ ಬಂದು ತಮ್ಮ ಒಂದು ಮನೆಗೆ ಅನುಕೂಲತಕ್ಕಂಥ ಸಾಮಾನುಗಳನ್ನು ತೊಗೊಂಡುಕೊಂಡು 12 ಗಂಟೆ ಒಂದು ಲಾಕ್ಡೌನ್ ಇದನ್ನು ಮಂಜೂರು ಅದ. ಅದಕ್ಕೆ 12 ಗಂಟೆ ತಾವೆಲ್ಲ ತಿಳ್ಕೊಬಾರ್ದು.
10 ಗಂಟೆ ಒಳಗೆ ತಮಗೆ ಅವಶ್ಯ ಬಿದ್ದಂಥ ಒಂದು ಸಾಮಾನನ್ನು ತೆಗೆದುಕೊಂಡು ತಾವೆಲ್ಲರೂ 10 ಗಂಟೆ ಒಳಗೆ ಒಂದು ಮನೆಯನ್ನು ಸೇರಿ ತಮ್ಮ ಒಂದು ಶರೀರವನ್ನು ಕಾಪಾಡಬೇಕು. ಹೊರಗಡೆ ತುಂಬ ವಿನಾಕಾರಣ ಯಾರು ಅಡ್ಡಾಡಬಾರ್ದು ಅಂತೇಳಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ತಿಳ್ಕೊಂಡು ವಿಜಯಪುರದಲ್ಲಿ ಲೋಕಹಿತ ಟ್ರಸ್ಟ್ ಹುಬ್ಬಳ್ಳಿ ಸಂಚಾಲಿತ ವತಿಯಿಂದ ಡಾಕ್ಟರ್ ಹೆಗ್ಡೆವಾರ್ ಕೋವಿಡ್ ಆರೈಕೆ ಕೇಂದ್ರವನ್ನು ತೆರೆಯಲಾಗಿದ್ದು, ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಹಾಗೂ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಚಿವರಾದ ಶಶಿಕಲಾ ಜೊಲ್ಲೆಯವರು ಉದ್ಘಾಟಿಸಿದರು. ಕೋವಿಡ್ನಿಂದ ಸೋಂಕಿತರನ್ನ ರಕ್ಷಿಸಲು ಡಾಕ್ಟರ್ ಹೆಡ್ಗೇವಾರ್ ಕೋವಿಡ್ ಆರೈಕೆ ಕೇಂದ್ರಕ್ಕೆ ಚಾಲನೆ ಸಿಕ್ಕಿದೆ. ವಿಜಯಪುರದಲ್ಲಿಂದು ಲೋಕಹಿತ ಟ್ರಸ್ಟ್ ಹುಬ್ಬಳ್ಳಿ ಸಂಚಾಲಿತ ಇವರ ವತಿಯಿಂದ ಡಾಕ್ಟರ್ ಹೆಡ್ಗೇವಾರ್ ಕೋವಿಡ್ ಆರೈಕೆ ಕೇಂದ್ರವನ್ನು ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಮತ್ತು ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಚಿವೆ ಶಶಿಕಲಾ ಜೊಲ್ಲೆ ಅವರು ಉದ್ಘಾಟಿಸಿದರು. ಈ ಆಸ್ಪತ್ರೆಯಲ್ಲಿ ಕೋವಿಡ್ ಸೋಂಕಿತರಿಗೆ 50 ಬೆಡ್ಗಳ ವ್ಯವಸ್ಥೆ, ಔಷಧಿ, ಊಟ, ವಸತಿ ಸೇರಿದಂತೆ ಎಲ್ಲಾ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಇನ್ನೆರಡು ದಿನಗಳಲ್ಲಿ ಆಕ್ಸಿಜನ್ ವ್ಯವಸ್ಥೆಯನ್ನ ಕೂಡ ಮಾಡಲಿದ್ದಾರೆ. ಜನರನ್ನ ಕೊರೋನಾ ಸೋಂಕಿನಿಂದ ರಕ್ಷಿಸಲು ಬಿಜೆಪಿ ಸರ್ಕಾರದ ಕಾರ್ಯದೊಂದಿಗೆ ಕೈಜೋಡಿಸಿದ ಲೋಕಹಿತ ಟ್ರಸ್ಟ್ಗೆ ಧನ್ಯವಾದಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಆರ್ಎಸ್ಎಸ್ ಜಿಲ್ಲಾ ಸಂಘ ಸಂಚಾಲಕರು ಡಾಕ್ಟರ್ ಸತೀಶ್ ಜಿಗ್ಜಿನ್ನಿ, ವಿಧಾನ ಪರಿಷತ್ ಸದಸ್ಯರಾದ ಅರುಣ್ ಶಹಾಪುರ್, ಹನುಮಂತ್ ನಿರಾಣಿ, ಮಾಜಿ ಸಚಿವರಾದ ಎಸ್ಕೆ ಬೆಳ್ಳುಬ್ಬಿ, ದಯಾನಂದ ಜಿ, ಚಂದ್ರಶೇಖರ್ ಕವಟಗಿ, ಅಪರ ಜಿಲ್ಲಾಧಿಕಾರಿ ರಮೇಶ್ ಕಳಸದ್, ವಿಜುಗೌಡ ಪಾಟೀಲ್ ಮತ್ತು ಇತರ ಗಣ್ಯರು ಸೇರಿದಂತೆ ವೈದ್ಯರು ಉಪಸ್ಥಿತರಿದ್ದರು. ಹುಕ್ಕೇರಿ ತಾಲೂಕು ಆಸ್ಪತ್ರೆಗೆ ಚಿಕ್ಕೋಡಿ ಸಂಸದರಾದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಭೇಟಿ ನೀಡಿ ಕೋವಿಡ್ ಸೋಂಕಿತರ ಹಾಗೂ ಆಕ್ಸಿಜನ್ ಬೆಡ್ಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಶುಕ್ರವಾರ ಬೆಳಗ್ಗೆ 10:30ಕ್ಕೆ ಚಿಕ್ಕೋಡಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಹುಕ್ಕೇರಿಯ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿದ್ರು. ಕೊರೋನಾ ತಡೆಗಟ್ಟಲು ಹುಕ್ಕೇರಿ ತಾಲೂಕು ಆಡಳಿತದಿಂದ ತೆಗೆದುಕೊಂಡ ಕ್ರಮಗಳ ಬಗ್ಗೆ ಮತ್ತು ಆಸ್ಪತ್ರೆಯಲ್ಲಿ ಸೋಂಕಿತರ ಸಂಖ್ಯೆ ಹಾಗೂ ಬೆಡ್ಗಳ ವ್ಯವಸ್ಥೆ ಸೇರಿದಂತೆ ಆಕ್ಸಿಜನ್ ಪೂರೈಕೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡರು. ತಾಲೂಕು ಆರೋಗ್ಯಾಧಿಕಾರಿ ಉದಯ್ ಕುಡಚಿ ಹಾಗೂ ತಾಲೂಕು ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ನರಸಣ್ಣವರ್ ಕೊರೋನಾ ಆಕ್ಸಿಜನ್ ಅವಶ್ಯವಿರುವ ರೋಗಿಗಳಿಗೆ ಆಸ್ಪತ್ರೆಯಲ್ಲಿ ಬೆಡ್ ವ್ಯವಸ್ಥೆ ಮಾಡಲಾಗಿದೆ ಮತ್ತು ಕ್ಯಾರ್ಗುಡ್ನಲ್ಲಿರುವ ರಾಣಿ ಚೆನ್ನಮ್ಮ ಶಾಲೆಯಲ್ಲಿ ಕೋವಿಡ್ ಕೇರ್ ಸೆಂಟರ್ ತೆರೆಯಲಾಗಿದೆ ಎಂದು ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಡಿಎಚ್ ಹೂಗಾರ್, ಹುಕ್ಕೇರಿ ಸಿಪಿಐ ರಮೇಶ್ ಛಾಯಾಗೋಳ್, ಪಿಎಸ್ಐ ಸಿದ್ದರಾಮಪ್ಪ ಉಣ್ಣದ್, ಬಿಜೆಪಿ ತಾಲೂಕು ಅಧ್ಯಕ್ಷರಾದ ಪರಗೌಡ ಪಾಟೀಲ್, ಜಯಗೌಡ ಪಾಟೀಲ್, ಮಹಾವೀರ್ ನಿಲಜ್ಗಿ, ರಾಜು ಮುಂಡೋಳಿ ಸೇರಿದಂತೆ ಮುಖಂಡರು ಉಪಸ್ಥಿತರಿದ್ದರು. ಮಹಾಲಿಂಗ್ ಪಾಟೀಲ್, ಸತ್ಯಂ ನ್ಯೂಸ್, ಹುಕ್ಕೇರಿ. ಬೆಳಗಾವಿ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಸೋಂಕಿತರ ಸಂಖ್ಯೆ ವೇಗವಾಗಿ ಹೆಚ್ಚಾಗುತ್ತಿದೆ. ಹೀಗಾಗಿ ಸೋಂಕಿತರ ಚಿಕಿತ್ಸೆಗೆ ಬೆಳಗಾವಿಯ ಸುವರ್ಣಸೌಧವನ್ನು ಕೋವಿಡ್ ಕೇರ್ ಸೆಂಟರ್ ಆಗಿ ಮಾಡಿ ಬಳಕೆ ಮಾಡಿಕೊಳ್ಳುವಂತೆ ಸಿಎಂ ಯಡಿಯೂರಪ್ಪ ಅವರಿಗೆ ಖಾನಾಪುರ ಶಾಸಕಿ ಅಂಜಲಿ ನಿಂಬಾಳ್ಕರ್ ಪತ್ರ ಬರೆದು ಮನವಿ ಮಾಡಿಕೊಂಡಿದ್ದಾರೆ. ವ್ಯರ್ಥವಾಗಿ ಖಾಲಿ ಬಿದ್ದಿರುವ ಬೆಳಗಾವಿಯ ಸುವರ್ಣ ಸೌಧವನ್ನ ಕೋವಿಡ್ ಕೇರ್ ಸೆಂಟರ್ ಮಾಡಿ ಎಂದು ಸಿಎಂಗೆ ಶಾಸಕಿ ಅಂಜಲಿ ನಿಂಬಾಳ್ಕರ್ ಪತ್ರ ಬರೆದಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಸೋಂಕಿತರ ಸಂಖ್ಯೆ ಅತಿ ವೇಗವಾಗಿ ಹೆಚ್ಚಾಗುತ್ತಿದೆ. ಹೀಗಾಗಿ ಸೋಂಕಿತರ ಚಿಕಿತ್ಸೆಗೆ ಬೆಳಗಾವಿಯ ಸುವರ್ಣ ಸೌಧವನ್ನ ಬಳಕೆ ಮಾಡಿಕೊಳ್ಳುವಂತೆ ಸಿಎಂ ಯಡಿಯೂರಪ್ಪ ಅವರಿಗೆ ಖಾನಾಪುರ ಶಾಸಕಿ ಅಂಜಲಿ ನಿಂಬಾಳ್ಕರ್ ಮನವಿ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿರುವ ಶಾಸಕಿ ಅಂಜಲಿ ನಿಂಬಾಳ್ಕರ್, ರಾಜ್ಯಾದ್ಯಂತ ದಿನೇ ದಿನೇ ಕೊರೋನಾ ಸೋಂಕಿತರ ಸಂಖ್ಯೆ, ಸಾವಿನ ಸಂಖ್ಯೆ ಕೂಡ ಹೆಚ್ಚಾಗುತ್ತಿದೆ. ಅದೇ ರೀತಿ ಸೋಂಕಿತರಿಗೆ ಸರಿಯಾದ ಚಿಕಿತ್ಸೆ ಕೂಡ ಸಿಗುತ್ತಿಲ್ಲ. ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿಯೂ ಕೊರೋನಾ ರಣಕೇಕೆ ಹಾಕುತ್ತಿದ್ದು
ಪ್ರತಿನಿತ್ಯ ಸೋಂಕಿತರ ಸಂಖ್ಯೆ 1000ದ ಗಡಿ ಸಮೀಪಿಸುತ್ತಿದೆ. ಇದರಲ್ಲಿ ಸೋಂಕಿಗೆ ಒಳಗಾಗಿ ಉಸಿರಾಟ ಸೇರಿ ಮತ್ತಿತರ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಆಸ್ಪತ್ರೆಗಳಲ್ಲಿ ಬೆಡ್ ಸಿಗುತ್ತಿಲ್ಲ. ಹೀಗಾಗಿ ಕಳೆದ 2 ವರ್ಷಗಳಿಂದ ಯಾವುದೇ ಅಧಿವೇಶನಗಳನ್ನ ಕೂಡ ನಡೆಸದೆ ವ್ಯರ್ಥವಾಗಿ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ನಿರ್ವಹಣೆ ಮಾಡುತ್ತಿರುವ ಬೆಳಗಾವಿಯ ಸುವರ್ಣಸೌಧವನ್ನ ಇಂತಹ ಸಂದರ್ಭದಲ್ಲಿ ಸದ್ಬಳಕೆ ಮಾಡಿಕೊಳ್ಳುವುದು ಸೂಕ್ತ. ಆದ್ದರಿಂದ ಸಾವಿರಾರು ರೋಗಿಗಳಿಗೆ ಏಕಕಾಲದಲ್ಲಿ ಚಿಕಿತ್ಸೆ ನೀಡುವಷ್ಟು ವಿಶಾಲವಾಗಿರುವಂತಹ ಸುವರ್ಣಸೌಧದಲ್ಲಿ ಕೂಡಲೇ ಕೊರೋನಾ ಸೋಂಕಿತರ ಚಿಕಿತ್ಸೆಗೆ ಅಗತ್ಯವಿರುವ ಎಲ್ಲಾ ಸಲಕರಣೆಗಳನ್ನು ಅಳವಡಿಸಿ ಅಗತ್ಯ ವೈದ್ಯಕೀಯ ಸಿಬ್ಬಂದಿಯನ್ನ ನಿಯೋಜಿಸಿ ಬೆಳಗಾವಿ ಜಿಲ್ಲೆ ಮತ್ತು ಉತ್ತರ ಕರ್ನಾಟಕ ಭಾಗದ ರೋಗಿಗಳಿಗೆ ಬೆಡ್ ಸೌಲಭ್ಯ ಕಲ್ಪಿಸಿ ಚಿಕಿತ್ಸೆ ನೀಡಬೇಕು. ಆ ಮೂಲಕ ರಾಜ್ಯ ಜನರ ತೆರಿಗೆ ಹಣದಿಂದ ನಿರ್ಮಿಸಲ್ಪಟ್ಟಿದ್ದು ಇಂತಹ ತುರ್ತು ಪರಿಸ್ಥಿತಿಯಲ್ಲಿ ಜನರ ಜೀವ ಉಳಿಸುವ ಸಾರ್ಥಕ ಕಾರ್ಯಕ್ಕೆ ಸುವರ್ಣಸೌಧವನ್ನ ಬಳಸಿಕೊಳ್ಳಲು ತಕ್ಷಣ ಕ್ರಮ ಕೈಗೊಳ್ಳುವಂತೆ ಅಂಜಲಿ ನಿಂಬಾಳ್ಕರ್ ಮನವಿ ಮಾಡಿಕೊಂಡಿದ್ದಾರೆ. ಚಿಕ್ಕೋಡಿ ತಾಲೂಕಿನ ನಾಯಿಂಗ್ಲಸ್ದಲ್ಲಿರುವ ಮ್ಯಾಗ್ನಮ್ ಟಫ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಗಾಜು ಕಾರ್ಖಾನೆಗೆ ಸವದಿ ಅವರು ಭೇಟಿ ನೀಡಿದಾಗ ಅವರನ್ನು ಚಿಕ್ಕೋಡಿ ಲೋಕಸಭೆ ಸಂಸದರಾದ ಅಣ್ಣಾ ಸಾಹೇಬ್ ಜೊಲ್ಲೆ ಹಾಗೂ ಬಸವಜ್ಯೋತಿ ಯೂತ್ ಫೌಂಡೇಶನ್ ಅಧ್ಯಕ್ಷರಾದ ಕುಮಾರ್ ಬಸವಪ್ರಸಾದ್ ಜೊಲ್ಲೆಯವರು ಆತ್ಮೀಯವಾಗಿ ಬರಮಾಡಿಕೊಂಡರು. ಕಾರ್ಖಾನೆಯನ್ನು ವೀಕ್ಷಿಸಿ ಕೆಲವು ವಿಷಯಗಳ ಕುರಿತು ಅವರೊಂದಿಗೆ ಚರ್ಚಿಸಿದರು. ಚಿಕ್ಕೋಡಿ ತಾಲೂಕಿನ ನಾಯಿಂಗ್ಲಸ್ದಲ್ಲಿ ನಮ್ಮ ಕಾರ್ಖಾನೆಯಾದ ಮ್ಯಾಗ್ನಮ್ ಟಫ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಗಾಜು ಕಾರ್ಖಾನೆಗೆ ಉಪ ಮುಖ್ಯಮಂತ್ರಿಗಳು ಮತ್ತು ಸಾರಿಗೆ ಸಚಿವ ಲಕ್ಷ್ಮಣ್ ಸವದಿ ಭೇಟಿ ನೀಡಿದಾಗ ಅವರನ್ನ ಚಿಕ್ಕೋಡಿ ಲೋಕಸಭೆ ಸಂಸದರಾದ ಅಣ್ಣಾಸಾಹೇಬ್ ಜೊಲ್ಲೆ ಹಾಗೂ ಬಸವಜ್ಯೋತಿ ಯೂತ್ ಫೌಂಡೇಶನ್ ಅಧ್ಯಕ್ಷ ಕುಮಾರ್ ಬಸವಪ್ರಸಾದ್ ಜೊಲ್ಲೆ ಅವರು ಆತ್ಮೀಯವಾಗಿ ಬರಮಾಡಿಕೊಂಡರು. ಕಾರ್ಖಾನೆಯನ್ನ ವೀಕ್ಷಿಸಿ ಕೆಲವು ವಿಷಯಗಳ ಕುರಿತು ಅವರೊಂದಿಗೆ ಚರ್ಚೆ ನಡೆಸಿದ್ರು. ಕೊರೋನಾ ಲಕ್ಷಣ ಬಂದ ತಕ್ಷಣ ಹೆದರಿ ಆಸ್ಪತ್ರೆಗೆ ರೋಗಿಗಳು ಬರುತ್ತಿದ್ದು, ಈ ಕಾರಣದಿಂದಲೇ ಬೆಡ್ಗಳ ಅಭಾವ ಸೃಷ್ಟಿಯಾಗಿದೆ ಎಂದು ಇಳಕಲ್ ಯುವ ವೈದ್ಯರಾದ ಡಾಕ್ಟರ್ ಆನಂದ್ ರೊಟ್ಟಿಯವರು ತಮ್ಮ ಮನದಾಳದ ಮಾತುಗಳನ್ನು ನಮ್ಮ ಸತ್ಯಂ ವಾಹಿನಿಯೊಂದಿಗೆ ಹಂಚಿಕೊಂಡಿದ್ದಾರೆ. ಇಳಕಲ್ ಪಟ್ಟಣದಲ್ಲಿ ಕೊರೋನಾ ಸೋಂಕಿತರಿಗೆ ಆಸ್ಪತ್ರೆಗಳಲ್ಲಿ ಬೆಡ್ಗಳ ಅಭಾವ ಸೃಷ್ಟಿಯಾಗಿದೆ. ಕೊರೋನಾ ಲಕ್ಷಣ ಬಂದ ತಕ್ಷಣ ಹೆದರಿ ರೋಗಿಗಳು ಆಸ್ಪತ್ರೆಗೆ ಬರುತ್ತಿದ್ದಾರೆ. ಈ ಕಾರಣದಿಂದಲೇ ಬೆಡ್ಗಳ ಅಭಾವ ಸೃಷ್ಟಿಯಾಗಿದೆ ಎಂದು ಇಳಕಲ್ನ ಯುವ ವೈದ್ಯರಾದ ಡಾಕ್ಟರ್ ಆನಂದ್ ರೊಟ್ಟಿ ಅವರು ತಮ್ಮ ಮನದಾಳದ ಮಾತುಗಳನ್ನು ನಮ್ಮ ಸತ್ಯಂ ವಾಹಿನಿಯೊಂದಿಗೆ ಹಂಚಿಕೊಂಡಿದ್ದಾರೆ. ಅವರೇನು ಹೇಳಿದ್ದಾರೆ ಅಂತ ಕೇಳೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಆನಂದ್ ಅಂತೇಳಿ. ಏನಪ್ಪ ಇದು ಕೊರೋನಾದ ಬಗ್ಗೆ ಸಾಕಾಗಿಬಿಟ್ಟಿದೆ ನನಗೆ ಕೇಳಿ ಮಾತು. ಏನಕ್ಕೆ ನೀವು ಹಾಸ್ಪಿಟಲ್ಗೆ ಏನಕ್ಕೆ ಬರ್ತೀರಾ? ಫಸ್ಟ್ ನೀವು ಏನಾದರೂ ನಿಮಗೆ ಸಿಂಪ್ಟಮೆಟಿಕ್ ಇದ್ದರೆ ಮನೆಯಲ್ಲೇ ಟ್ರೀಟ್ಮೆಂಟ್ ತೊಗೊಳ್ಳಿ. ಆದಷ್ಟು ಮನೆಯಲ್ಲೇ ಟ್ರೀಟ್ಮೆಂಟ್ ತೊಗೊಳ್ಳಿ. ಇಫ್ ಯು ಕಾಂಟ್ ಅಂದರೆ ನಿಮಗೆ ಏನಾದರೂ ಅದರಲ್ಲಿ ವರ್ಕೌಟ್ ಆಗಲಿಲ್ಲಪ್ಪ ಅಂದರೆ ಅಷ್ಟೇ ಹಾಸ್ಪಿಟಲಿಗೆ ಬರಬೇಕು. ಏನಪ್ಪ ಅಂತಂದರೆ ನಿಮಗೇನಾದರೂ ಉಸಿರಾಟದಲ್ಲಿ ತೊಂದರೆ ಆದರೆ, ಜಾಸ್ತಿ ವೀಸಿಂಗ್ ಪ್ರಾಬ್ಲಮ್ ಆದರೆ ಅಷ್ಟೇ ನೀವು ಬನ್ನಿ. ಇಲ್ಲಾಂದರೆ ಅದು ಬಿಟ್ಟು ನೀವು ಆಲ್ಮೋಸ್ಟ್ ನಾವಾದರೂ ಯಾವುದು ಕೊರೋನಾಕ್ಕೆ ಟ್ರೀಟ್ಮೆಂಟೇ ಇಲ್ಲ. ಕೋವ್ಯಾಕ್ಸಿನ್ನು, ಕೋವಿಡ್, ಅದು ಕೋವಿ4 ಯಾವ ಇಂಜೆಕ್ಷನ್ನೇ ಅಲ್ಲ. ಸುಮ್ಮನೆ ಸಿಂಪ್ಟಮೆಟಿಕ್ಕಾಗಿ ಟ್ರೀಟ್ಮೆಂಟ್ ಕೊಡೋದು. ನಿಮಗೆ ಹಾಸ್ಪಿಟಲಲ್ಲಾದರೂ ಸಿಂಪ್ಟಮೆಟಿಕ್ ಟ್ರೀಟ್ಮೆಂಟ್ ಕೊಡೋದು. ಅದನ್ನು ನೀವು ಮನೆಯಲ್ಲೇ ತೊಗೋಬೋದು. ಏನಕ್ಕೆ ನೀವು ಸುಮ್ಮನೆ ಅಮೌಂಟೆಲ್ಲ ದುಡ್ಡೆಲ್ಲ ವೇಸ್ಟ್ ಮಾಡ್ತೀರಾ? ಆಮೇಲೆ ಯೂತ್ಸು ಆಲ್ಮೋಸ್ಟ್ ಬೆಡ್ಸ್ ನೋಡಿದ ಯೂತ್ಸೇ ಕಾಣ್ತಿದ್ದಾರೆ. ಯೂತ್ಸ್ ಏನಪ್ಪ ಅಂತಂದರೆ ನೀವು ಮನೆಯಲ್ಲಿ ನಿಮ್ಮ ಹ್ಯುಮಿನಿಟಿ ನೀವೇ ಡೆವಲಪ್ ಮಾಡ್ಕೋಬೇಕು. ಅದು ಬಿಟ್ಟು ಸುಮ್ಮನೆ ಯಾವುದೇ ಮೆಡಿಸಿನ್ಸ್ ತೊಗೊಂಡು ಇದನ್ನು ಮಾಡೋದಲ್ಲ. ನೀವು ನೀವು ಫಿಟ್ ಆಗಬೇಕು. ಫಿಟ್ ಮನೆಯಲ್ಲೇ ಇರಬೇಕು. ಅದು ಟೇಕಿಂಗ್ ಎಲ್ಲ ಇದು ನೋಡಿ, ಡೀಪ್ ಬ್ರೆತ್ ತೊಗೊಳೋದ್ರಿಂದ ಸ್ವಲ್ಪ ಉಸಿರಾಟದ್ದು ಇದನ್ನಾಗುತ್ತೆ. ಯೋಗ ಮಾಡಿರಿ ಮನೆಯಲ್ಲಿ. ಈ ಟೈಪ್ ಮಾಡೋದ್ರಿಂದ ಇದಾಗುತ್ತೆ. ಸುಮ್ಮನೆ ಬೆಡ್ ಇಲ್ಲ, ಅದು ಇಲ್ಲ, ಇದಿಲ್ಲ ಅಂತ ಏನಕ್ಕೆ ಎಲ್ಲ ಕಡೆ ಅಲಿತಾ ಇದ್ರಿ ನೀವು? ಆಗ್ಲಾರ್ದದ್ದು ಸುಮ್ಮನೆ ಮಾಡೋ ಬದಲು ಮನೆಯಲ್ಲಿ ಇದ್ದು ನೀವು ಕರೆಕ್ಟಾಗಿ ಮೆಡಿಕೇಷನ್ಸ್ ತೊಗೊಂಡು ಆಮೇಲೆ ಇನ್ನೊಂದು ಭಯ ಯಾರೂ ಪಡೋಕ್ಕೆ ಹೋಗಬೇಡಿ. ಏನಕ್ಕೆ ಭಯ ಪಡ್ತೀರಿ? ಎಲ್ಲರೂ ನಾವು ಇಲ್ಲಿ ಕೋವಿಡ್ ಡ್ಯೂಟಿ ಮಾಡ್ತಾ ಇಲ್ವಾ? ನಾವು ಎಲ್ಲರೂ ಡ್ಯೂಟಿ ಮಾಡ್ತಾಯಿದ್ದೀವಿ. ನಮಗೂ ಬಂದು ಹೋಗಿರುತ್ತೆ. ಬಟ್ ನಾವು ಏನು ಮಾಡಬೇಕು? ಎಲ್ಲರಿಗೂ ಬಂದು ಹೋಗುತ್ತೆ ಅದು. ಬಟ್ ನಮ್ಮ ಹ್ಯುಮಿನಿಟಿ ಪವರ್ ನಾವು ಕರೆಕ್ಟಾಗಿ ಇಟ್ಕೊಂಡಿರ್ಬೇಕು ಅಷ್ಟೇ. ಆಮೇಲೆ ನಮ್ಮ ಹ್ಯುಮಿನಿಟಿ ಪವರ್ ಹೆಂಗೆ ಇನ್ಕ್ರೀಸ್ ಮಾಡ್ಕೋಬೇಕಂದ್ರೆ ನಾವು ಎಲ್ಲ ಆ ಟೈಪ್ ಹೈಜೀನಾಗಿ ಮೇಂಟೈನ್ ಮಾಡಬೇಕು. ಫುಡ್ ಹೈಜೀನಾಗಿ ಊಟ ಮಾಡೋದು, ಆಮೇಲೆ ಹಾಟ್ ವಾಟರ್ನೇ ಕುಡಿಯೋದು. ಈ ಟೈಪ್ ನೆಬಲೈಸೇಷನ್ ಅಂದರೆ ಇದನ್ನು ತೊಗೊಳೋದು.
ಹುಗ ತೊಗೊಳೋದು ಈ ಟೈಪ್ ಮಾಡೋದ್ರಿಂದ ಏನಾಗುತ್ತೆ, ಎಲ್ಲರೂ ಆರಾಮಾಗಿ ಆಲ್ಮೋಸ್ಟ್ ಎಲ್ಲರೂ ಬರ್ತಾರೆ, ಸರ್ ಬೆಡ್ ಇದೆನಾ ನಾರ್ಮಲ್ ಪೇಷಂಟ್ಸೇ 96 ಸ್ಯಾಚುರೇಷನ್ ಇದ್ದಿದ್ದು ನಾರ್ಮಲ್ ಪೇಷಂಟ್ಸೇ ಬೆಡ್ ಇದೆ. ಏನಕ್ಕೆ ಬೇಕು ಬೆಡ್ ನಿಮಗೆ? ಬೆಡ್ ನಿಮ್ಗೆ ದುಡ್ಡು ಹೆಚ್ಚಿಗೆ ಆದರೆ ಬಡವ್ರಿಗೆ ಯಾರಿಗಾದ್ರೂ ಕೊಡಿರಿ, ದುಡ್ಡು ಇರ್ಲಾರ್ದವ್ರಿಗೆ ಕೊಡಿರಿ, ಊಟಕ್ಕೆ ಗತಿ ಇರ್ಲಾರ್ದವ್ರಿಗೆ ಕೊಡಿರಿ, ಅಂಥವ್ರಿಗೆ ಕೊಡಿರಿ. ಈಗ ದುಡ್ಡು ಸುಮ್ಮನೆ ವೇಸ್ಟ್ ಮಾಡೋ ಬದಲಿ ಸುಮ್ಮನೆ ಮನೇಲೇ ಟ್ರೀಟ್ಮೆಂಟ್ ತೊಗೊಂಡ್ರೆ ಆಲ್ಮೋಸ್ಟ್ ಆರಾಮಾಗಿರ್ತೀರಿ ಅಂತ ನೀವು. ಏನಕ್ಕೆ ಎದುರಕ್ಕೆ ಹೋಗಬೇಡಿ. ದಿಸ್ ಈಸ್ ಲೈಕ್ ಇಟ್ಸ್ ಅ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ಇಟ್ ವಿಲ್ ಮೇಕ್ ಕಾಸಸ್ ಇನ್ ಲಂಗ್ಸ್, ಇಟ್ ವಿಲ್ ಮೇಕ್ ಲಂಗ್ ಎಫೆಕ್ಷನ್. ಓಕೆ, ಡೋಂಟ್ ಬಿ ಬಾದರ್ ಅಬೌಟ್ ದಟ್. ಏನೂ ಆಗಲ್ಲ, ನಿಮಗೆ ಆರಾಮಾಗೇ ಇರ್ತೀರ, ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಗೇನಾದರೂ ಯಾರಾದರೂ BP ಶುಗರ್ ಏನಾದ್ರು ಇದ್ದರೆ ಅವ್ರಿಗೆ ಅಷ್ಟೇ ಒಂದು ಸ್ವಲ್ಪ ಮೈಲ್ಡ್ ಇದಾಗುತ್ತೆ ಅಷ್ಟೇ, ಬಿಟ್ಟರೆ ಯಾರಿಗೂ ಏನಾಗಲ್ಲ. ಬಿ ಸೇಫ್, ಯಾರಿಗೂ ಏನಾಗಲ್ಲ, ಆರಾಮಾಗಿರಿ, ಮನೆಯಲ್ಲೇ ಇರಿ. ದಯವಿಟ್ಟು ಟೇಕ್ ಮೆಡಿಕೇಷನ್ ಇನ್ home only. Don't go to the hospital. If anything problems occur means then only go to the hospital. Other than that, don't go anyone to hospital. Okay. ಲಾಕ್ಡೌನ್ ಪರಿಣಾಮದಿಂದ ಅನೇಕ ಜನರು ತೊಂದರೆಗೊಳಗಾಗಿದ್ದಾರೆ. ಅದರಲ್ಲಿ ಜನರನ್ನು ನಗಿಸುವ ನಾಟಕ ಕಲಾವಿದರ ಜೀವನ ಮಾತ್ರ ಸಂಕಷ್ಟಕ್ಕೊಳಗಾಗಿದೆ. ಇದನ್ನರಿತ ಇಳಕಲ್ ಬಿಜೆಪಿ ಯುವ ಮುಖಂಡ ವಿಠ್ಠಲ್ ಜಕ್ಕ ಅವರು ಕಲಾವಿದರಿಗೆ ದಿನಸಿ ಸಾಮಗ್ರಿಗಳ ಕಿಟ್ಗಳನ್ನು ವಿತರಿಸಿದರು. ಲಾಕ್ಡೌನ್ ಪರಿಣಾಮದಿಂದ ಅನೇಕ ಜನರು ತೊಂದರೆಗೊಳಗಾಗಿದ್ದಾರೆ. ಅದರಲ್ಲಿ ಜನರನ್ನ ನಗಿಸುವ ನಾಟಕ ಕಲಾವಿದರ ಜೀವನ ಮಾತ್ರ ಸಂಕಷ್ಟಕ್ಕೊಳಗಾಗಿದೆ. ದಿನನಿತ್ಯ ನಾಟಕಗಳನ್ನು ಆಡುವ ಮೂಲಕ ಜೀವನ ನಡೆಸುತ್ತಿದ್ದ ಇಳಕಲ್ನ ಶ್ರೀ ವಿಶ್ವಜ್ಯೋತಿ ಪಂಚಾಕ್ಷರಿ ನಾಟ್ಯ ಸಂಘ ಜೇವರ್ಗಿ ಇಳಕಲ್ ಇವರ ಕಂಪನಿಯಲ್ಲಿ ಇರುವ ಕಲಾವಿದರ ಸಂಕಷ್ಟ ಪರಿಸ್ಥಿತಿಯನ್ನು ಕಂಡು ಇಳಕಲ್ ನಗರದ ಬಿಜೆಪಿ ಯುವ ಮುಖಂಡರಾದ ವಿಠ್ಠಲ್ ಜಕ್ಕ ಅವರು 1 ತಿಂಗಳಿಗಾಗುವಷ್ಟು ದಿನಸಿ ಸಾಮಗ್ರಿಗಳ ವಿತರಣೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಬಿಜೆಪಿಯ ಮುಖಂಡರಾದ ಯಲ್ಲಪ್ಪ ಪೂಜಾರಿ, ಮುತ್ತಪ್ಪ ಕದ್ರಿ, ರಮೇಶ್ ಮಡಿವಾಳರ್, ಮಹಾಂತೇಶ್ ವಜ್ಜಲ್, ಆನಂದ್ ವಗ್ಗಾ ಮುಂತಾದವರು ಉಪಸ್ಥಿತರಿದ್ದರು. ಇವೆಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ ಸತ್ಯದ ಕಡೆ.